ದಲ್ಲಿ ಪೂಜೆಗೆ ಎಲ್ಲವೂ ಸಿದ್ಧತೆಯಾಗಿತ್ತು. ಅವಳ ದೇಹವು ಅಲ್ಲೇ ಇತ್ತು. ನೋಡ್ರೋ, ಆ ಅಚ್ಚುನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬೇಡಿ. ನಾನು ತಾಯ್ತ ಕಟ್ಟಿಸ್ಕೊಳ್ಳೋ ಮುಂಚೆ ಅವನು ಎಲ್ಲೇ ಅವತಿದ್ರು ಸ್ಮಶಾನ ಸೇರಬೇಕು. ಅವನ ನಂದಿನಿ ಜೊತೆ ಭೂತ್ಲೋಕದಲ್ಲೇ ಜೋಟ್ ಮಾಡ್ಕೊಳ್ಳಿ ಎಂದು ವಾರ್ನ್ ಮಾಡಿದ. ಸಚಿವ ರಮಾಕಾಂತನಿಗೆ ಕರೆ ಮಾಡಿದ ಅಚ್ಚು, ನೀನು ನನ್ನ ಕೈಯಿಂದ ತಪ್ಪಿಸ್ಕೊಳ್ಬಹುದು, ಆದ್ರೆ ನಂದಿನಿ ಕೈಯಿಂದ ಅಸಾಧ್ಯ. ಸುಮ್ಮನೆ ಸತ್ಯ ಒಪ್ಕೊಂಡು ಜನರೆದುರು ನಿನ್ನ ಕ್ಷಮೆ ಕೇಳು. ಸತ್ರೆ ಚೂರು ಪಾಪ ಕಡಿಮೆ ಆಗತ್ತೆ ಎನ್ನಲು, ಮೊದಲು ನೀನು ಓದ್ಕೊ. ನೀನು ಹುಡುಕ್ತಿದ್ದಾರೆ ನನ್ನ ಹುಡುಗರು. ನಿನ್ನ ಎತ್ತಂಗಡಿ ಮಾಡಿಸೋಕ್ ಪ್ಲಾನ್ ಇದೆ ಎಂದು ನಕ್ಕಿ ಫೋನ್ ಕತ್ತರಿಸಿದ ಮಿನಿಸ್ಟರ್. ಹಾಗೆ ನೋಡುತ್ತಲೇ ಅಂದು ಹೆಚ್ಚು ಕತ್ಲಾಗಿತ್ತು. ನಡೀರಿ ಎಂದು ಮುಂದೆ ಹೋಗಲು ಕಾರ್ ಮುಂದೆ ಸಾಗದು. ಏನಾಯ್ತು ಎಂದು ಕೇಳಲು ಕಾರಲ್ಲಿದ್ದವರೆಲ್ಲ ಮೂರ್ಛೆ ಹೋಗಿದ್ರು. ನೋಡುತ್ತಿರಲು ನಂದಿನಿ ಡ್ರೈವ್ ಮಾಡೋಕೆ ಶುರು ಮಾಡಿದ್ಲು. ಕತ್ತಲು ಕಗ್ಗತ್ತಲಾಯಿತು. ನೀನಾ, ಪ್ಲೀಸ್ ಬಿಡು ನನ್ನ, ಪ್ಲೀಸ್ ಎಂದು ಶುರು ಹಚ್ಚಿದ. ಯಾಕೆ ಎಂದು ಕಾರನ್ನ ಉಲ್ಟಾ ಓಡಿಸೋಕೆ ಶುರು ಮಾಡಿದ್ಲು. ನಂದಿನಿ ಅವನನ್ನ ಬಿಡು